ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಊರಿಗೆ ಹೋಗಬೇಕಿತ್ತು, ಅಂದರೆ ಹಬ್ಬಕ್ಕೆ ಕರೆದಿದ್ರು ಅಮ್ಮ, ಗೌರಿ ಗಣೇಶ ಹಬ್ಬಕ್ಕೆ. ನನ್ನ ಮೊದಲನೇ ಗೌರಿ ಗಣೇಶ ಮದುವೆ ಆದಮೇಲೆ ತವರಲ್ಲಿ. ಸೊ ಹಾಗಾಗಿ ನಾನು ಸೀರೆ ತೊಗೊಳಕ್ಕೆ ಬಂದಿದ್ದೆ, ಅಮ್ಮ ಕೊಡಿಸಿದ್ದು ಸೀರೆ ತೊಗೊಂಡು ಹೋಗ್ತಾ ಇದ್ದೀನಿ. ಬಟ್ ಸೀರೆ ರಿವೀಲ್ನ ಮಾಡ್ತಿಲ್ಲ. ಸುಧಾ ಸಿಲ್ಕ್ಸಲ್ಲಿ ತೊಗೊಂಡೆ. ಹಾಸನಲ್ಲಿ ಇನ್ನೊಂದು ಬ್ರಾಂಚ್ ಓಪನ್ ಆಗಿದೆ, ನಿಮಗೆ ಬೇಕಂದರೆ ವಿಸಿಟ್ ಮಾಡಿ. ತುಂಬ ಒಳ್ಳೊಳ್ಳೆ ಸೀರೆ ಸಿಗುತ್ತೆ, ಯಾವುದೇ ರೀತಿ ಪ್ರಮೋಷನ್ಸ್ ಅಲ್ಲ. ಹಾಗೆ ನನಗೆ ಮನೆಗೆ ಗೌರಿ ಬಾಗಣ ಬಂದಿತ್ತು. ನಮ್ಮಕ್ಕ ಬಂದು ನನಗೆ ತಂದ್ಕೊಟ್ಟು ಹೋಗಿದ್ಲು. ಕಾಯಿ ತರಕಾರಿ, ಅಂದರೆ ಮೊದಲನೇ ಸಲ ನಾನು ತೊಗೋತಾ ಇರೋದು ಈ ಥರ. ಹಾಗೆ ನನಗೆ ರೆಡ್ ಕಲರ್, ಅಂದರೆ ಮರೂನ್ ಕಲರ್ ವೆಲ್ವೆಟ್ ಬಳೆನ ತಂದುಕೊಟ್ಟಿದ್ಲು. ತುಂಬಾ ಚೆನ್ನಾಗಿತ್ತು. ನಾನು ಅದನ್ನೇ ವೇರ್ ಮಾಡಿದ್ದೆ ಹಬ್ಬಕ್ಕೆ. ಊರಿಗೆ ಹೋದ್ವಿ, ಬಟ್ ನಾನು ವೀಡಿಯೋ ಮಾಡ್ಕೊಳ್ಳೋದು ಮರೆತೆ. ಬರ್ತಾ ನಾನು ವೀಡಿಯೋ ಮಾಡಿಕೊಂಡೆ. ನನಗೇನು ಮಡ್ಲು ತುಂಬ್ತಾರೆ ಅಂತ ಹೇಳ್ತಾರಲ್ಲ, ಆ ಶಾಸ್ತ್ರ ಮಾಡ್ತಾಯಿದ್ರು. ಸೊ ಅದನ್ನು ನಾನು ವೀಡಿಯೋ ಮಾಡಿಕೊಂಡು ಬಂದೆ. ನಾವು 2 ದಿನ ಮುಂಚೆನೇ ಹೋಗಿದ್ವಿ. ಮುಂಚೆನೇ ಹೋಗಿ ಹಬ್ಬ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡಿ ಉಳ್ಕೊಂಡಿದ್ವಿ. ಸಚಿನ್ ಕೂಡ ಬಂದಿದ್ದರು. ಓಡೋ ಟೈಮಲ್ಲಿ ವೀಡಿಯೋ ಮಾಡಿಕೊಂಡೆ. ತುಂಬಾ ಬೇಜಾರಾಗ್ತಾಯಿತ್ತು ಬರೋದಕ್ಕೆ, ಆದರೂ ಹೋಗಲೇಬೇಕಲ್ಲ. ಸೊ ಹಾಗಾಗಿ ಹೊರಟೆ. ನಮ್ಮ ಅಕ್ಕ ನನಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಮಡ್ಲಿಗೆ ತುಂಬಿದ್ಲು. ಅಂದರೆ ಅಕ್ಕಿ ಕಾಯೆಲ್ಲನೂ ಹಾಕಿಬಿಟ್ಟು ತುಂಬ್ತಾರೆ, ಹಾಗಾಗಿ ಗೌರಿ ಗಣೇಶ ಹಬ್ಬಕ್ಕೆ ತುಂಬಿ. ಆ್ಯಕ್ಚುಲಿ ನಾನು ಆಗಲೇ ಹೇಳೋಣ ಅಂದ್ಕೊಂಡೆ, ಇದೇ ಸೀರೆನ ನಾನು ಸುಧಾ ಸಿಲ್ಕ್ಸಲ್ಲಿ ತೊಗೊಬಂದಿದ್ದು. ಇವಾಗ ನಾನು ಏನು ವೇರ್ ಮಾಡಿದ್ದೀನಿ ಪರ್ಪಲ್ ಕಲರ್, ಅಂದರೆ ತೀರಾ ಪರ್ಪಲ್ಲು ಅಲ್ಲ, ವೀಡಿಯೋದಲ್ಲಿ ಹಂಗೆ ಕಾಣಿಸ್ತಾ ಇದೆ. ನಿಮಗೆ ನೇರಳೆ ಹಣ್ಣಿನ ಕಲರ್ ಗೊತ್ತಲ್ಲ, ಆ ಥರ ಇರುತ್ತೆ. ಅದು ತುಂಬಾ ಚೆನ್ನಾಗಿದೆ ಸ್ಯಾರಿ. ಅರೌಂಡ್ ಒಂದು 2500 ಸಮಥಿಂಗ್ ಏನೋ ಆಯಿತು. ಸಿಂಪಲ್ ಫ್ಯಾನ್ಸಿ ಸ್ಯಾರಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ನಿಮಗೆ ಅಲ್ಲಿ ಹಾಸನಕ್ಕೆ ಬಂದರೆ ಸುಧಾ ಸಿಲ್ಕ್ಸ್ 2ನೇ ಬ್ರಾಂಚ್ಗೆ ಹೋಗಿ ನಿಮಗೂ ಕೂಡ ಸೀರೆನ ತೊಗೊಂಡು ನೋಡಿ ಚೆನ್ನಾಗಿದೆಯೋ ಇಲ್ವೋ ಅಂತ ನನಗೆ ಹೇಳಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಒಂದು ಪುಟ್ಟ ವಿಡಿಯೋ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಈಗ ಹೊಸ್ದಾಗಿ ಮದುವೆ ಆಗಿರೋ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಆ ಫೀಲಿಂಗ್ ಏನು, ಈ ಥರ ಎಲ್ಲ ಮಾಡಿಸ್ಕೊಳ್ಳೋದು ಅಂತ. ನನಗೂ ಸೇಮ್ ಅದೇ ರೀತಿ ಆಯಿತು. ಒಂಥರ ಖುಷಿನೂ ಕೂಡ ಆಯಿತು. ಹಾಗೆ ಒಂದೇ ಮನೆಯಲ್ಲಿ ಅಕ್ಕಿ ಹಾಕಿಸ್ಕೊಳ್ಳಿಲ್ಲ, ಅಟ್ಲೀಸ್ಟ್ ಒಂದು 3 ಮನೆಯಲ್ಲಾದರೂ ನಾವು ಅಕ್ಕಿನ ತುಂಬಿಸ್ಕೋಬೇಕು ಅಂತ ಹೇಳಿ ನಾನು ಪಕ್ಕದ ಮನೆಗೆಲ್ಲ ಹೋಗಿದ್ದೆ, ಅಂದರೆ ನಮ್ಮೂರಲ್ಲೇ ಇರೋರ ಮನೆಗೆ. ಹಾಗೆ ಸೀರೆ ಚೆನ್ನಾಗಿಲ್ದೆಯೋ ಇಲ್ವೋ ಅಂತ ನೀವು ನನಗೆ ಹೇಳಬೇಕು. ಹೇಗೆ ಕಾಣಿಸುತ್ತೆ ಇಷ್ಟಕ್ಕೆ ಕಮೆಂಟ್ ಮಾಡೋದು ಅಂತ ಅಂದ್ಕೊಂಡ್ರಾ? ನಾನು ಕೊನೆಯಲ್ಲಿ ಫೋಟೋ ಹಾಕಿದ್ದೀನಿ. ಸೊ ನೀವು ಫೋಟೋ ನೋಡಿಬಿಟ್ಟು ಕಮೆಂಟ್ ಮಾಡಿ ಹೇಗಿದೆ ಸ್ಯಾರಿ, ಹಾಗೆ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ಗೈಸ್, ಏನು ಗೊತ್ತಾ, ಅಲ್ಲಿದ್ದಾಗ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಅಷ್ಟು ಫಾಸ್ಟಾಗಿ ಟೈಮ್ ಹೋಯಿತು. ಬಟ್ ನಮಗೆ ಬೇಕಾಗಿದ್ದ ಟೈಮು ಬೇಗ ಹೋಗೋದೇ ಇಲ್ಲ. ಎಷ್ಟು ನೋಡ್ತೀವಿ ಅಲ್ಲೇ ಇರುತ್ತೆ ಟೈಮ್. ಅಯ್ಯೋ ಟೈಮೇ ಆಗ್ತಿಲ್ವಲ್ಲ ಅನ್ನೋ ಥರ ಇರುತ್ತೆ. ಬಟ್ ಅಲ್ಲಿ ನಮ್ಮ ಮನೆಯಲ್ಲಿ ಎಷ್ಟು ಬೇಗ ಟೈಮ್ ಹೋಯಿತು ಅಂದರೆ, ಪಟ್ಟಂಥ ದಿನಗಳು ಕಳೆದೇ ಹೋಗ್ಬಿಡ್ತು. ಹೊರಟ್ವಿ ನಾವು. ತುಂಬಾ ಏನೋ ಒಂಥರ ಖುಷಿನೂ ಕೂಡ, ಬೇಜಾರು ಕೂಡ. ಹಾಗೆ ಸಚಿನ್ಗೂ ಕೂಡ ಕಾಯಿ ಕೊಟ್ಟು, ಹಾಗೆ ವೀಳ್ಯದೆಲೆ ಬಾಳೆಹಣ್ಣು ಕೊಟ್ಟು ಅಕ್ಷತೆನ ಹಾಕಿ ಕಳಿಸ್ಕೊಟ್ರು. ಹಾಗೆ ನಾನು ಪಕ್ಕದ ಮನೆಗೂ ಸಹ ಹೋಗಿ ಏನು ಬಾಗ್ನ ಕೊಡ್ತಾರೆ ಅದನ್ನು ಇಸ್ಕೊಂಡು ಬಂದೆ. ಇವ್ರು ಬಂದು ರತ್ನಾಂಟಿ, ನಮ್ಮ ಪಕ್ಕದ ಮನೆ. ಅಂದರೆ ನಮ್ಮ ಮನೆ ಪಕ್ಕ ರೋಡ್ ಇದೆ, ಅಲ್ಲಿ ಇವ್ರ ಮನೆ ಇದೆ. ಇದ್ರ ಪಕ್ಕ ಇನ್ನೊಂದು ಮನೆ ಇದೆ, ನಾನು ಅಲ್ಲಿಗೂ ಸಹ ಹೋಗಿದ್ದೆ. ಟೋಟಲ್ 3 ಮನೆಗೆ ಹೋಗಿ ಅಕ್ಕಿನ ಇಸ್ಕೊಂಡು ನಾನು ಬಂದೆ. ಅಂದರೆ ನಮ್ಮ ಮನೆಯೂ ಸೇರಿಸಿ 3 ಮನೆ. ನಮ್ಮ ಮನೇಲಿ ಅಕ್ಕಿ ಹಾಕಿಸ್ಕೊಂಡು ಇನ್ನು 2 ಮನೇಲಿ ಹಾಕಿಸ್ಕೊಂಡು ಬಂದೆ ನಾನು. ಫುಲ್ ಮನೆಯೆಲ್ಲ ಮೆಸ್ ಆಗಿದೆ, ಅದನ್ನು ಇಗ್ನೋರ್ ಮಾಡಿ. ಹಳ್ಳಿ ಕಡೆ ಅಂದರೆ ಹಿಂಗೆ ಇರುತ್ತೆ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೀಗೆ ಸಪೋರ್ಟ್ ಮಾಡಿ. ಎಲ್ರಿಗೂ ಟೇಕ್ ಕೇರ್. ಬಾಯ್ ಬಾಯ್.